ಎಷ್ಟು ಆಮೇಲೆ ಒಬ್ಬ ಅಲ್ಲಿ ಮೌಲ್ವಿ ಮಾತಾಡ್ತಾ ಇದ್ನಲ್ಲ, ಕಾಟೆಂಗೆ ಎಲ್ಲಿ ಕಾಟೆಂಗೆ ಓಡೋದಂಗೆ ಎಲ್ಲಿ ಬಾ ರಾಜ ಎದುರಿಸ್ಬೇಕು. ಆಮೇಲೆ ಇಲ್ಲಿ ಕಾನೂನು ಸಂವಿಧಾನ ಹಿಂದೂ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅಲ್ಲಿ ಮಾಡ್ತೀರಿ ಇಲ್ಲಿ ಮಾಡ್ತೀರಿ, ಇಲ್ಲಿ ಸಂವಿಧಾನ ಮುಖ್ಯ. ಯಾವ್ಯಾವ ದೇಶದ ಕಾನೂನನ್ನು ಇಲ್ಲಿ ಇವನ್ನೆಲ್ಲೋದ ಇಷ್ಟು ಧೈರ್ಯ ಇದ್ದವ, ಇವನ ಬಗ್ಗೆ ಯಾರು ಏನು ಆಮೇಲೆ ನಿಮ್ಮ ವಿರೋಧಾಭಾಸಗಳು ನೋಡಿ ಲಕ್ಷ್ಮಣ್ ಫಸ್ಟ್ ಏನು ಹೇಳ್ತಾರೆ, RSS ಕಾರ್ಯಕರ್ತರು ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ, ಎಲ್ಲಿದ್ದಾರೆ 1,000 16 ಜನ ಇದ್ದದ್ದು. ಅರೆ 300 ಜನ RSS ಕಾರ್ಯಕರ್ತರು ಅಂತ ನೀವೇ ಹೇಳಿ, ಈಗ 16 ಜನ ಅಂತ ಹೆಂಗೆ ಹೇಳ್ತೀರಿ? ಅವರಿಬ್ಬರ ದ್ವಂದ್ವ ಕೇಳಿಸ್ಕೊಳ್ಳಿ, ಆ ಬೈಟ್ಗಳಲ್ಲಿ ವ್ಯತ್ಯಾಸ ಅದಕ್ಕೆ ಕೇಳಿಸ್ತೀನಿ. ಅದಕ್ಕಿಂತ ಮೊದಲು ರಾಜಣ್ಣ ಏನು ಹೇಳಿದ್ರು ಗೊತ್ತಾ, ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲಿ ಕರ್ಕೊಂಡು ಹೋಗೋದಾ? ಕಾಮನ್ ಸೆನ್ಸ್ ನಮಗಲ್ಲ ಸ್ವಾಮಿ, ಆ್ಯಸ್ ಎ ಮಂತ್ರಿಯಾಗಿ ನಿಮಗಿರಬೇಕು. ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮೀಟಿಂಗಲ್ಲಿ ಏನಾಯಿತು ಅಂದರೆ 2 ಪೆಗ್ ಕುಡ್ಕೊಂಡ್ಬರ್ತೀನಿ ಅಂತ ಹೇಳ್ತೀರಾ? ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ನಿಮ್ಮನ್ನು ನಿಜವಾಗಿ ಅಮಾನತು ಮಾಡಬೇಕು ಕಾಂಗ್ರೆಸ್ ಪಾರ್ಟಿಗೆ ಮರ್ಯಾದೆ ಇಲ್ಲ ನಿಜ ಹೇಳಬೇಕು ಅಂತಂದರೆ. ಯಾವತ್ತಾದ್ರೂ ಒಬ್ಬ ನಾಯಕ ಈ ಥರ ಕುಡ್ಕೊಂಡು ಮಾತಾಡ್ತಾನ? ಕೇಳಿಸ್ಕೊಳ್ಳಿ, ಅವರಿಬ್ಬರು ಪೊಲೀಸ್ ಕಾಮನ್ ಸೆನ್ಸ್ ಬಗ್ಗೆ ಹೇಳಿದ್ರಲ್ಲ, ಮುಸ್ಲಿಮರಿದ್ದ ಜಾಗದಕ್ಕೆ ಯಾಕೆ ಕರ್ಕೊಂಬಂದ್ರು ಅಂತೇಳಿ 2 ಪೆಗ್ ಹೊಡ್ಕೊಂಡ್ಬಂದೆ ಅಂತಲೂ ಹೇಳ್ತಾರೆ. 2 ಹಾಕಿ ಬೈಟು. ನಾನು ಒಬ್ಬನೇ ಕುಡಿಯೋ, ನೀನು ಇರೋರ ಪೈಕಿ ಎಲ್ಲ ಟೀ ಟೋಟ್ಲರ್ಗಳು ಇವರೆಲ್ಲ. ಅದರಿಂದ ಅವ್ರಿಗೆ ಕೇಳಿ, ನಾವು ಕುಡ್ದವನೇನು ಕೇಳೋಕೆ ಬರ್ಬೇಡಿ. ನಡೀರಿ, ರಾಜಕೀಯ ಎಲ್ಲ ಚರ್ಚೆ ಆಗ್ತವೆ, ಎಲ್ಲನೂ ಚರ್ಚೆ ಆಗ್ತವೆ. ಗೊತ್ತಾಯ್ತಾ? ನಮ್ಮ ರಾಜ್ಯದ ಜನರಿಗೆ ಏನು ಒಳ್ಳೇದು ಮಾಡಬಹುದು ಆಗಿದೆ ಅಂತಕ್ಕಂಥ ಬಗ್ಗೆ ಚರ್ಚೆ ಆಗಿರ್ತದೆ. ಅವೆಲ್ಲ ಆಗಿರ್ತವೆ, ಅವನ್ನೆಲ್ಲ ಕೇಳಿ. ಕುಡ್ದವ್ನು ಕೇಳಕ್ ಹೋಗ್ಬಾರ್ದು. ನೋಡಿ ರೀಶಫಲ್ ಮಾಡೋದು ಮಟ್ಟೋದು ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವ್ರು ಯಾವತ್ತು ಬೇಕೋ ಅದು ಮಾಡ್ತಾರೆ. ನಾಳೆ ಬೆಳಿಗ್ಗೆ ಆಗ್ತದೆ. ನಡೀರಿ. ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವ್ರಿಗೆ ಅಲ್ಲ, ಈಗ ರಾಜಣ್ಣ ಅವರು ನಾವು ಕೇಳಬೇಕಲ್ಲ, ಕಾಮನ್ ಸೆನ್ಸ್ ನಿಮಗಿರಬೇಡವಾ? ಒಬ್ಬ ಮಂತ್ರಿ ಅಲ್ವಾ? ಯಾವುದ್ರ ಬಗ್ಗೆ ಮೀಟಿಂಗು? KPC ಅಧ್ಯಕ್ಷ ಬದಲಾವಣೆ, ಮುಖ್ಯಮಂತ್ರಿ ಅಧ್ಯಕ್ಷ ಬದಲಾವಣೆ. ಮಾಧ್ಯಮದ ಮುಂದೆ ನಾನು ಕುಡಿದು ಬಂದಿದ್ದೀನಿ, ಕುಡಿದವ್ರನ್ನ ಕೇಳಬೇಡಿ. ನಿಮ್ಗೆ ಗೊತ್ತಿರಲ್ವ ಕುಡಿಬಾರ್ದು? ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದೀವಿ ಅಲ್ವಾ? ಜವಾಬ್ದಾರಿತ ಸ್ಥಾನದಲ್ಲಿದ್ದವ್ರು ನಾನು ಕೇಳ್ತಿರೋದು. ಆಯಿತಾ? ತನ್ವೀರ್ ಸೇಠ್ ಏನು ಹೇಳಿದರು? ಅಮಾಯಕರಿಗೇನು ತೊಂದರೆ ಆಗಬಾರ್ದು. ಯಾರು ಅಮಾಯಕರು? ನಿಮಗೆ ಅವತ್ತು ಚೂರಿ ಹಾಕಿದ್ರಲ್ಲ, ವಿಜುವಲ್ ತೋರಿಸ್ಲಾ? ಯಾರು? RSSನವರ, ಹಿಂದೂಗಳ, ಮತ್ತೊಬ್ಬರ? ಅಲ್ಲ, ಮುಸ್ಲಿಂ. ಅವರನ್ನು ಬಿಟ್ಬಿಡಿ ಅಮಾಯಕರು ಅಂತೇಳಿ ಮಾಫಿ ಮಾಡ್ತೀರಾ? ಅಲ್ಲ FIR ಈ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತನು ಪಕ್ಕ RSS ಕಾರ್ಯಕರ್ತ, BJP ಕಾರ್ಯಕರ್ತ. ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೆಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್. ಈಸ್ ಪಕ್ಕ ಪ್ರತಾಪ್ ಸಿಂಹ ಅವರ ಬಂಟ, ಬಲಗೈ ಬಂಟ. ಇದನ್ನು ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು BJP RSSನವರೇ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ, ಸುಮಾರು 300 ಜನ RSSನವರು ಈ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ. ಅದರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ. ನೆನ್ನೆ ಗಲಾಟೆ ಕಲ್ಲು ಎಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ. ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. 1,000 ಜನ ಇದ್ದಾರಾ ಅಲ್ಲಿ? ನಿಮಗಿರೋದಾ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದ್ದಾರಾ? 1,000 ಜನ ಇದ್ರಾ ಅಲ್ಲಿ? 1,000 ಜನ ಇದ್ದಾರಾ? 1,000 ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡಿಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1,000 ಜನ ಅನ್ನುವಂಥದ್ದು ಇದೆಯಾ ಎಲ್ಲಾದರೂ? 1,000 ಜನ ಅಂತ ಇದ್ದಾರೆ, ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದರೆ 1,000 ಜನ ಎಲ್ಲಿ ತೋರಿಸಿ ಸರ್? 1,000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1,000 ಪೀಪಲ್ ಅಂತ ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ ಯಾರೋ ಒತ್ತಡ ಇರ್ಬೋದು, ಗೊತ್ತಿಲ್ಲ. BJPಯವರು ಒತ್ತಡ. ಅದನ್ನೇ ನಾನು ಹೇಳ್ತಾರೋ, ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡುವಂಥದ್ದಕ್ಕೆ ನಮ್ಮದು ಅಭ್ಯಂತರ ಇಲ್ಲ.
1,000 ಜನ ಇದ್ದಾರಾ ಅಲ್ಲಿ ನಿಮಗಿರೋದಾ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದ್ದಾರಾ? 1,000 ಜನ ಇದ್ರಾ ಅಲ್ಲಿ? ನೋಡಿ 3 ಜನ, 300 ಜನ BJP ಅವರು ಇದ್ರು ಅಂತೇಳಿ, ಆಮೇಲೆ ಆ ಮನುಷ್ಯ ಹೇಳ್ತಾನೆ 16 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಆ ಬೈಟ್ ಅವರ ಇನ್ನೂ ಹಾಕಿಲ್ಲ ನಮ್ಮ ಪ್ರೊಡಕ್ಷನ್ ಅವರು, ಅದನ್ನು ಹಾಕಿ. ಆಮೇಲೆ ನಾನು ಕೇಳ್ತಿರೋದು 300 ಜನರಿಂದ 16 ಮೈನಸ್ ಆದರೆ ಎಷ್ಟು? 284 ಅಲ್ವಾ? ಹಾಂ, ಅವ್ರು ಹೇಳಿದ್ದು 16 ಜನ ಅರೆಸ್ಟ್ ದಸ್ತಗಿರಿ ಮಾಡಿದ್ದಾರೆ ಅಂತೇಳಿ. 1000 ಜನ ಬಂದಿರಲ್ಲ. ಓಕೆ, 1000 ಜನ ಬಂದಿರಲ್ಲ. ನಿಮ್ಮ ಪ್ರಕಾರ ಎಷ್ಟು ಬಂದಿದ್ದು? 300 ಜನ. ಎಷ್ಟು ಅರೆಸ್ಟ್ ಆಗಿದ್ದಾರೆ? 16 ಜನ. ಎಷ್ಟು ಬಾಕಿ ಇದ್ದಾರೆ ಇನ್ನು? 284. ಹುಡ್ಕೊಡಿ, ಅವನ್ನ ಕರ್ಕೊಂಡು ಹೋಗಿ ಲಕ್ಷ್ಮಣ್ 384 ಜನ, 284 ಜನ ಕೊಡ ಮಾರಾಯ. ಮತ್ತೆ ಅವ್ರ ಮಾಹಿತಿ ಇದೆ, RSS ನವರು, ಅದು ನೋಡಬೇಕು ಒಂದು. ಆಮೇಲೆ ನೀವು ಒಂದು ಅಪೀಲ್ ಮಾಡಿ, ಏನು ಗೊತ್ತಾ, ಯಾರ 300 ಜನ ಇದ್ದಾರೆ ಎನ್ಕೌಂಟರ್ ಮಾಡಿ. ಅವಾಗ ಎನ್ಕೌಂಟರ್ ಎಷ್ಟು. ಆಮೇಲೆ ಒಬ್ಬ ಅಲ್ಲಿ ಮೌಲ್ವಿ ಮಾತಾಡ್ತಾ ಇದ್ನಲ್ಲ, ಕಾಟೆಂಗೆ ಎಲ್ಲಿ ಕಾಟೆಂಗೆ ಓಡೋದಂಗೆ ಎಲ್ಲಿ ಬಾರಾಜ ಎದುರಿಸ್ಬೇಕು. ಆಮೇಲೆ ಇಲ್ಲಿ ಕಾನೂನು ಸಂವಿಧಾನ ಇಂದು ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಅಲ್ಲಿ ಮಾಡ್ತೀರಿ ಇಲ್ಲಿ ಮಾಡ್ತೀರಿ, ಇಲ್ಲಿ ಸಂವಿಧಾನ ಮುಖ್ಯ. ಯಾವ್ಯಾವ ದೇಶದ ಕಾನೂನನ್ನು ಇಲ್ಲಿ ಇವನ್ನೆಲ್ಲೋದ ಇಷ್ಟು ಧೈರ್ಯ ಇದ್ದವ? ಇವನ ಬಗ್ಗೆ ಯಾರು ಏನು ಮಾತಾಡ. ಆಮೇಲೆ ನಿಮ್ಮ ವಿರೋಧಾಭಾಸಗಳು ನೋಡಿ ಲಕ್ಷ್ಮಣ್ ಫಸ್ಟ್ ಏನು ಹೇಳ್ತಾರೆ? RSS ಕಾರ್ಯಕರ್ತರು ಅಂತ ಹೇಳ್ತಾರೆ. ಆಮೇಲೆ ಏನು ಹೇಳ್ತಾರೆ? ಎಲ್ಲಿದ್ದಾರೆ 1,000? 16 ಜನ ಇದ್ದದ್ದು. ಅರೆ 300 ಜನ RSS ಕಾರ್ಯಕರ್ತರು ಅಂತ ನೀವೇ ಹೇಳಿ, ಈಗ 16 ಜನ ಅಂತ ಹೆಂಗೆ ಹೇಳ್ತೀರಿ? ಅವರಿಬ್ಬರ ದ್ವಂದ್ವ ಕೇಳಿಸ್ಕೊಳ್ಳಿ, ಆ ಬೈಟ್ಗಳಲ್ಲಿ ವ್ಯತ್ಯಾಸ ಅದಕ್ಕೆ ಕೇಳಿಸ್ತೀನಿ. ಅದಕ್ಕಿಂತ ಮೊದಲು ರಾಜಣ್ಣ ಏನು ಹೇಳಿದ್ರು ಗೊತ್ತಾ? ನಿಮಗೆ ಕಾಮನ್ ಸೆನ್ಸ್ ಇಲ್ವಾ? ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ವಾ? ಅಲ್ಲಿ ಕರ್ಕೊಂಡು ಹೋಗೋದಾ? ಕಾಮನ್ ಸೆನ್ಸ್ ನಮಗಲ್ಲ ಸ್ವಾಮಿ, ಆ್ಯಸ್ ಎ ಮಂತ್ರಿಯಾಗಿ ನಿಮಗಿರಬೇಕು. ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಮೀಟಿಂಗಲ್ಲಿ ಏನಾಯಿತು ಅಂದರೆ 2 ಪೆಗ್ ಕುಡ್ಕೊಂಡು ಬರ್ತೀನಿ ಅಂತ ಹೇಳ್ತೀರಾ? ನಿಮಗೆ ಕಾಮನ್ ಸೆನ್ಸ್ ಇದೆಯಾ? ನಿಮ್ಮನ್ನು ನಿಜವಾಗಿ ಅಮಾನತು ಮಾಡಬೇಕು ಕಾಂಗ್ರೆಸ್ ಪಾರ್ಟಿಗೆ ಮರ್ಯಾದೆ ಇಲ್ಲ ನಿಜ ಹೇಳಬೇಕು ಅಂತಂದರೆ. ಯಾವತ್ತಾದ್ರೂ ಒಬ್ಬ ನಾಯಕ ಈ ಥರ ಕುಡ್ಕೊಂಡು ಮಾತಾಡ್ತಾನ? ಕೇಳಿಸ್ಕೊಳ್ಳಿ, ಅವರಿಬ್ಬರು ಪೊಲೀಸ್ ಕಾಮನ್ ಸೆನ್ಸ್ ಬಗ್ಗೆ ಹೇಳಿದ್ರಲ್ಲ, ಮುಸ್ಲಿಮರಿದ್ದ ಜಾಗದಕ್ಕೆ ಯಾಕೆ ಕರ್ಕೊಂಬಂದ್ರು ಅಂತೇಳಿ 2 ಪೆಗ್ ಹೊಡ್ಕೊಂಬಂದೆ ಅಂತಲೂ ಹೇಳ್ತಾರೆ. 2 ಹಾಕಿ ಬೈಟು. ನಾನು ಒಬ್ಬನೇ ಕುಡಿಯೋನು, ಇನ್ನು ಇರೋರ ಪೈಕಿ ಎಲ್ಲ ಟೋಟ್ಲರ್ಗಳು ಇವರೆಲ್ಲ. ಅದರಿಂದ ಅವ್ರಿಗೆ ಕೇಳಿ, ನಾವು ಕುಡ್ದವನೇನು ಕೇಳೋಕೆ ಬರ್ಬೇಡಿ. ನಡೀರಿ, ರಾಜಕೀಯ ಎಲ್ಲ ಚರ್ಚೆ ಆಗ್ತವೆ, ಎಲ್ಲನೂ ಚರ್ಚೆ ಆಗ್ತವೆ. ಗೊತ್ತಾಯ್ತಾ? ನಮ್ಮ ರಾಜ್ಯದ ಜನರಿಗೆ ಏನು ಒಳ್ಳೇದು ಮಾಡಬಹುದಾಗಿದೆ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಆಗಿರ್ತದೆ. ಅವೆಲ್ಲ ಆಗಿರ್ತವೆ, ಅವನ್ನೆಲ್ಲ ಕೇಳಿ. ಕುಡ್ದವ್ನು ಕೇಳಕ್ ಹೋಗ್ಬಾರ್ದು. ನಡೀರಿ. ನೋಡಿ, ರೀಶಫಲ್ ಮಾಡೋದು ಮಟ್ಟೋದು ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ಅವ್ರು ತೆಗೆದುಕೊಳ್ಳೋ ನಿರ್ಣಯ. ಯಾರ ಕೈಯಲ್ಲೂ ಏನಿಲ್ಲ. ಕಾಂಗ್ರೆಸ್ ಪಕ್ಷ ಅಂದರೆ ಇದು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ತೀರ್ಮಾನ ಮಾಡ್ತಕ್ಕಂಥದ್ದು ಅಂತಿಮವಾಗಿ ಹೈಕಮಾಂಡ್ ಅವ್ರು ಯಾವತ್ತು ಬೇಕೋ ಅದು ಮಾಡ್ತಾರೆ. ನಾಳೆ ಬೆಳಿಗ್ಗೆ ಆಗ್ತದೆ. ನಡೀರಿ. ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ. ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು? ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವ್ರಿಗೆ ಅಲ್ಲ, ಈಗ ರಾಜಣ್ಣ ಅವರು ನಾವು ಕೇಳಬೇಕಲ್ಲ, ಕಾಮನ್ ಸೆನ್ಸ್ ನಿಮಗಿರಬೇಡವಾ? ಒಬ್ಬ ಮಂತ್ರಿ ಅಲ್ವಾ? ಯಾವುದ್ರ ಬಗ್ಗೆ ಮೀಟಿಂಗು? KPC ಅಧ್ಯಕ್ಷ ಬದಲಾವಣೆ, ಮುಖ್ಯಮಂತ್ರಿ ಅಧ್ಯಕ್ಷ ಬದಲಾವಣೆ. ಮಾಧ್ಯಮದ ಮುಂದೆ ನಾನು ಕುಡಿದು ಬಂದಿದ್ದೀನಿ, ಕುಡಿದವ್ರನ್ನ ಕೇಳಬೇಡಿ. ನಿಮ್ಗೆ ಗೊತ್ತಿರಲಿಲ್ವ ಕುಡಿಬಾರ್ದು? ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದೀವಿ ಅಲ್ವಾ? ಜವಾಬ್ದಾರಿತ ಸ್ಥಾನದಲ್ಲಿದ್ದವ್ರು ನಾನು ಕೇಳ್ತಿರೋ. ಆಯಿತಾ? ತನ್ವೀರ್ ಸೇಠ್ ಏನು ಹೇಳಿದರು? ಅಮಾಯಕರಿಗೇನು ತೊಂದರೆ ಆಗಬಾರ್ದು. ಯಾರು ಅಮಾಯಕರು? ನಿಮಗೆ ಅವತ್ತು ಚೂರಿ ಹಾಕಿದ್ರಲ್ಲ, ವಿಜುವಲ್ ತೋರಿಸ್ಲಾ? ಯಾರು? RSSನವರ, ಹಿಂದೂಗಳ, ಮತ್ತೊಬ್ಬರ? ಅಲ್ಲ, ಮುಸ್ಲಿಂ. ಅವರನ್ನು ಬಿಟ್ಬಿಡಿ ಅಮಾಯಕರು ಅಂತೇಳಿ. ಮಾಫಿ ಮಾಡ್ತೀರಾ? ಅಲ್ಲ FIR ಈ ಸುರೇಶ್ ಅಲಿಯಾಸ್ ಪಾಂಡುರಂಗ ಅನ್ನುವಂತನು ಪಕ್ಕ RSS ಕಾರ್ಯಕರ್ತ, BJP ಕಾರ್ಯಕರ್ತ. ನೆಕ್ಸ್ಟು ಅವನು ಕಲ್ಯಾಣಗಿರಿಯಿಂದ ಈಸ್ ಒನ್ ಆಫ್ ದಿ ಆಸ್ಪಿರೆಂಟ್ ಫಾರ್ ಕಂಟೆಸ್ಟಿಂಗ್ ಕಾರ್ಪೊರೇಷನ್ ಎಲೆಕ್ಷನ್. ಈಸ್ ಪಕ್ಕ ಪ್ರತಾಪ್ ಸಿಂಹ ಅವರ ಬಂಟ, ಬಲಗೈ ಬಂಟ. ಇದನ್ನು ಇವನೇ ಮಾಡಿ ಕಂಪ್ಲೇಂಟ್ ಕೊಡುವಂಥದಕ್ಕೆ ಬಂದ ಸಂದರ್ಭದಲ್ಲಿ ಗಲಾಟೆ ಸೃಷ್ಟಿ ಮಾಡುವಂಥ ಒಂದು ಹುನ್ನಾರವನ್ನು BJP RSSನವರೇ ಮಾಡಿದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ, ಖಚಿತ ಮಾಹಿತಿ ಪ್ರಕಾರ ಸುಮಾರು 300 ಜನ RSSನವರು ಈಗ ಒಳಗಡೆ ಎಂಟ್ರಿ ತಗೊಂಡವ್ರು ಮೈಸೂರಿಗೆ ಅಂತ. ಅದರಲ್ಲಿ ಒಂದು 50-60 ಜನ ಇಲ್ಲೇ ಓಡಾಡ್ತಾವ್ರೆ ಅಂತ. ನೆನ್ನೆ ಗಲಾಟೆ ಕಲ್ಲು ಎಸ್ತಿದೆ ಅನ್ನುವಂಥದ್ದು ಏನು ಆಪಾದನೆ ಇದೆ,
ಅದರಲ್ಲಿ ಬಹುತೇಕ RSS ಕಾರ್ಯಕರ್ತರು ಟೋಪಿ ಹಾಕೊಂಡು ಮುಸ್ಲಿಂ ಸಮುದಾಯದ ವೇಷವನ್ನು ತೊಟ್ಟು ಬಂದು ಗಲಾಟೆ ಮಾಡಿರುವಂಥದ್ದು ನಮಗಿರುವಂಥ ಮಾಹಿತಿ. 1,000 ಜನ ಇದ್ದಾರಾ ಅಲ್ಲಿ ನಿಮಗಿರೋದ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದ್ದಾರಾ? 1,000 ಜನ ಇದ್ರ ಅಲ್ಲಿ? 1,000 ಜನ ಇದ್ದಾರಾ? 1,000 ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡಿಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1,000 ಜನ ಅನ್ನುವಂಥದ್ದು ಇದೆಯಾ ಎಲ್ಲಾದರೂ? 1,000 ಜನ ಅಂತ ಇದ್ದಾರೆ, ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದರೆ 1,000 ಜನ ಎಲ್ಲಿ ತೋರಿಸಿ ಸರ್? 1,000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1,000 ಪೀಪಲ್ ಅಂತ ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ ಯಾರೋ ಒತ್ತಡ ಇರ್ಬೋದು, ಗೊತ್ತಿಲ್ಲ. BJPಯವ್ರ ಒತ್ತಡ. ಅದನ್ನೇ ನಾನು ಹೇಳ್ತಾರೋ, ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. 1,000 ಜನ ಇದ್ದಾರಾ ಅಲ್ಲಿ ನಿಮಗಿರೋದ? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದ್ದಾರಾ? 1,000 ಜನ ಇದ್ರ ಅಲ್ಲಿ? ನೋಡಿ, 3 ಜನ, 300 ಜನ BJPಯವರು ಇದ್ರು ಅಂತೇಳಿ. ಆಮೇಲೆ ಆ ಮನುಷ್ಯ ಹೇಳ್ತಾನೆ 16 ಜನ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಆ ಬೈಟ್ ಅವರ ಇನ್ನೂ ಹಾಕಿಲ್ಲ, ನಮ್ಮ ಪ್ರೊಡಕ್ಷನ್ ಅವರು ಅದನ್ನು ಹಾಕಿ. ಆಮೇಲೆ ನಾನು ಕೇಳ್ತಿರೋದು 300 ಜನರಿಂದ 16 ಮೈನಸ್ ಆದರೆ ಎಷ್ಟು? 284 ಅಲ್ವಾ?